ಹಾಗೆ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ನೀರು ಬಿಡೋಕ್ಕೆ ಶುರು ಆಗುತ್ತೆ. ಅದು ಇನ್ ಕೇಸ್ ಅದೇ ಚೆನ್ನಾಗಿ ಏನಾದರೂ ನೀರು ಬಿಟ್ಟರೆ ನೀವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಬೇಕಂತ ಇಲ್ಲ. ಇಲ್ಲಿದ್ರೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಈ ಥರ ಮುಚ್ಚಿಟ್ಟು ಒಂದು 15 ನಿಮಿಷ ಬೇಯಿಸಿದ್ರೆ ಆಲ್ಮೋಸ್ಟ್ ನಿಮ್ಮ ಚಿಕನ್ ಎಲ್ಲ ಬೆಂದಿರುತ್ತೆ. ಸೊ ಈ ಉಳಿದಿರೋ ನೀರನ್ನು ಮತ್ತೆ ನೀವು ಡ್ರೈ ಮಾಡಿಸ್ಬಿಟ್ಟು ಅದು ನೋಡಿ ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಟ್ಬಿಡಬೇಕು. ಕೊನೆಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ಕುಟ್ ಮಾಡಿರೋ ಪೆಪ್ಪರ್ ಪೌಡ್ರು ಹಾಗೆ ಸ್ವಲ್ಪ ಲಿಂಬೆ ಹಣ್ಣಿನ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ಸಿಂಪಲ್ಲಾಗಿ ಈ ಮೇಥಿ ಚಿಕನ್ ರೆಡಿ ಆಗುತ್ತೆ. ಹಾಗೆ ಟೇಸ್ಟ್ ಅಂತೂ ಅಮೇಝಿಂಗ್. ಆ ಜೀರಿಗೆ ಹಾಗೆ ಮೆಂತ್ಯದ ಪರಿಮಳ ಅಂತೂ ಘಮ ಘಮ ಅಂತ ಬರ್ತಾ ಇರುತ್ತೆ. ಇಷ್ಟು ಸಿಂಪಲ್ಲಾಗಿ ಮಾಡೋ ಈ ಮೇಥಿ ಚಿಕನ್ನ ಅದು ಬ್ಯಾಚುಲರ್ ಸ್ಟೈಲಲ್ಲಿ ಮಾಡಿರೋದನ್ನು ನೀವು ಮನೇಲಿ ಮಾಡಿ ಹೇಳ್ತೀರಲ್ವ ಹೇಗಾಗಿತ್ತು ಅಂತ.